ಮುನಿರತ್ನ ಬಂಧನ ವಿಚಾರದಲ್ಲಿ ಸರ್ಕಾರ ದ್ವಿಮುಖ ನೀತಿ ಅನುಸರಿಸಿದೆ. ಇದೇ ರೀತಿಯ ಆರೋಪಕ್ಕೆ ಗುರಿಯಾಗಿರುವ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿಯನ್ನ ಇದುವರೆಗೂ ಬಂಧಿಸಿಲ್ಲ ಯಾಕೆ ಎಂದು ಶಾಸಕ ಶ್ರೀವತ್ಸ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಚೆನ್ನಾರೆಡ್ಡಿ ಗೃಹ ಸಚಿವರ ನಿವಾಸದಲ್ಲೇ ಓಡಾಡಿಕೊಂಡಿದ್ದಾರೆ. ಅವರ ವಿರುದ್ಧ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮುನಿರತ್ನರನ್ನ ಮಾತ್ರ ತರಾತುರಿಯಲ್ಲಿ ಬಂಧಿಸಲಾಗಿದೆ. ಬಿಡುಗಡೆಯಾಗಿರುವ ಆಡಿಯೋದಲ್ಲಿನ ಧ್ವನಿ ನನ್ನದಲ್ಲ ಎಂದು ಮುನಿರತ್ನ ಹೇಳಿದ್ದಾರೆ. ಹಾಗಾಗಿ ಎಫ್ಎಸ್ಎಲ್ ವರದಿ ಬರುವವರೆಗೂ ಕಾಯಬೇಕಿತ್ತು. ಮುನಿರತ್ನ 2 ಸಮುದಾಯಗಳನ್ನ ಗುರಿಯಾಗಿಸಿಕೊಂಡು ಅವಾಚ್ಯ ಶಬ್ದ ಬಳಸಿ ಟೀಕಿಸಿರುವುದು ಸತ್ಯಾಂಶದಿಂದ ಕೂಡಿದ್ದರೆ ಖಂಡಿತವಾಗಿಯೂ ನಾನು ಒಪ್ಪುವುದಿಲ್ಲ ಎಂದು ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ನೀಡಿದ್ದಾರೆ. ಸರ್ಕಾರ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದೆ. ಮುನಿರತ್ನ ಅವರು ಮಾತಾಡಿದ್ದಾರೆ ಅಂತ ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಅವ್ರದೇ ಧ್ವನಿ ಅಂದರೆ ಅದನ್ನು ಒಪ್ಪತಕ್ಕದ್ದಲ್ಲ. ಯಾರೂ ಇನ್ನೊಬ್ಬ ಜಾತಿಯನ್ನು ಕುಲವನ್ನು ಅವಹೇಳನ ಮಾಡೋಕ್ಕಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವ್ರ ವಾಯ್ಸ್ ಇಮಿಟೇಟ್ ಆಗಿದೆ ಅನ್ನುವಂಥದ್ದು ನಿನ್ನೆಯಿಂದ ಕೇಳಿಬರ್ತಾ ಇರುವಂಥದ್ದು. ನಾವೇ ಬನ್ನಿ, ನೀವು ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಕಂಪ್ಲೇಂಟ್ ಕೊಡಿ ಅಂತೇಳಿ ಆ ಒಬ್ಬ ಗುತ್ತಿಗೆದಾರನ ಕರೆದು ಮಾಡ್ತಾ ಇರುವಂಥದ್ದು ಆಡಿಯೋನು ಹೊರಗಡೆ ಬಂದಿದೆ. ಒಟ್ಟಾರೆ ಇದರಲ್ಲಿ ತನಿಖೆ ಚೆನ್ನಾಗಾಗಬೇಕು. ಚೆನ್ನಾರೆಡ್ಡಿ ಬೆಂಗಳೂರಲ್ಲಿ ಹೋಮ್ ಮಿನಿಸ್ಟರ್ ಮನೇಲಿ ಓಡಾಡ್ತಿರ್ತಾರೆ. ಮುನಿರತ್ನ ಅವರನ್ನು ಕೋಲಾರದಲ್ಲಿ ಹೋಗಿ ಬಂಧಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಮುನಿರತ್ನ ಅವರು ಹೇಳಿದ್ದಾರೆ ಅನ್ನುವಂಥ ಆಡಿಯೋ ಅವ್ರದ್ದೇ ಧ್ವನಿ ಅಂತಾಗಿದ್ದರೆ ಖಂಡಿತ ಇದು ಒಪ್ಪತಕ್ಕದ ವಿಷಯ ಅಲ್ಲವೇ ಅಲ್ಲ. ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಆದರೆ ಮುನಿರತ್ನ ಅವರು ಹೇಳಿದ್ದಾರೆ ಇಲ್ಲ, FSL ಬರಬೇಕಾಗಿತ್ತು, ಪಾಕಿಸ್ತಾನ ಜಿಂದಾಬಾದ್ ಅಂತಂದರೆ ಅವತ್ತು ಅರೆಸ್ಟ್ ಮಾಡಲಿಲ್ಲ, ಅವತ್ತು FSL ಕಳಿಸಿದ್ರು. ಇವ್ರ ವಾಯ್ಸನ್ನು ಕೇಳಬೇಕಾಗಿತ್ತಲ್ಲ, ತನಿಖೆ ಕೊಡಬೇಕಾಗಿತ್ತಲ್ಲ. ಅದೇ ಬಂದಿರೋವಂಥದ್ದು. ಈ ಸರ್ಕಾರ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದೆ.